ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ. ಬಲದ ಕಾಲು ಏನೋ ಗೊತ್ತಿರೋ ತನಕ ನಮ್ಮ ಕೈಯಲ್ಲಿ ದೀಪು ಇವಾಗ ಅರೇಂಜ್ ಮಾಡ್ತಾ ಇದ್ದಾರೆ ಅವರ ಬುಕ್ಸ್ ಎಲ್ಲ. ಒಂದು ಕಡೆಯಿಂದ ಸೀಮಂತದ್ದು ಇನ್ವಿಟೇಷನ್ ಕಳಿಸ್ತಾ ಇದ್ದಾರೆ. ಏನ್ ಮಾಡಿದೀನಿ ಇದು ಒಂಚೂರು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಯಾರು ಬಂದಿದ್ದಾರೆ ನೋಡಿ, ಅದು ತುಂಬ ಸಮಯ ಆದಮೇಲೆ. ಅಪ್ಪಾಜಿ US ಇಂದ ಇವತ್ತು ಹೊಸ ಮನೆಗೆ ಬಂದರೆ, ನಾವೆಲ್ಲ ಬಂದಿರೋದು ಜಸ್ಟ್ ನಿನ್ನೆ ಮಾತ್ರ. ಸೊ ಬೇಜಾನ್ ಕೆಲಸ ಇದೆ. ಬಲದ ಕಾಲು ಬಂದಾಯ್ತು. ನಿಮ್ಮ ಮನೆಗೆ ಬಂದಿದ್ದೀರಲ್ವಾ? ಸುಸ್ತಾಯ್ತಾ? ಮಲ್ಗಿ ಸೀದಾ ಮಲ್ಗಿ. ನಮ್ಮದೇ ಆದಂಥ ಸ್ವಂತ ಮನೆ ಅನ್ನೋದು ಒಂದು ಕಡೆಯಿಂದ ತುಂಬ ಖುಷಿ ಆದರೆ, ಇದೆಲ್ಲ ಮುಗಿಸ್ಬೇಕು ಅನ್ನೋದು ಇನ್ನೊಂದು ಕಡೆಯಿಂದ ಯೋಚನೆ ಎಲ್ಲರಿಗೂ. ಅಣ್ಣನಿಗೆ ತುಂಬಾ ಹತ್ರ, ನಮಗೆಲ್ಲ ಟೀ ಕುಡಿಯಲಿಕ್ಕೆ ಸೈಕಲ್ ಬರ್ಬೇಕು, ಇಲ್ಲಿ ನಿಮಗೆ ತುಂಬಾ ಹತ್ರ. ಹಾಲಿದೆ, ಟೀ ಬೇಕಾ? ನಿಮ್ಮ ರೂಮ್ ನೋಡಿ. ಸ್ಟಾರ್ಟಿಂಗಲ್ಲಿ ಅಪ್ಪಾಜಿ ಹೋಗೋರು ಆಲ್ಮೋಸ್ಟ್ ಎವ್ರಿ ಡೇ ಮನೆ ಪ್ರೋಗ್ರೆಸ್ ನೋಡೋದಕ್ಕೆ. ಆಮೇಲೆ ಇವಾಗ ಫಿನಿಶ್ ಆದಮೇಲೆ ಬಂದಿದ್ದಾರೆ. ಒಬ್ಬರೇ ಬಂದಿದ್ದಾರೆ. ನಾವು ನೋಡಿದ್ದೆ ರೂಪ ಬೇರೆ, ಅಪ್ಪಾಜಿ ನೋಡ್ತಾ ಇರೋ ರೂಪನೇ ಬೇರೆ ಮನೆಯದ್ದು. ಅಪ್ಪಾಜಿಗ ಫಸ್ಟ್ ಸ್ಟಾರ್ ನೋಡ್ಲಿಕ್ಕೆ ಬಂದಿದ್ದು. ಇದು ಮೂವ್ ಬರಲ್ಲ ಆಗ್ತದೆ. ಇದು ಓಪನ್ ಮಾಡಿ ಇಟ್ಟಿದ್ದು ನಿನ್ನೆ. ಬೇಬಿ ಅಪ್ಪಾಜಿ ಕೇಮ್. A little something from US and ಅಪ್ಪಾಜಿ ಬಂದಿದ್ದಾರೆ. ರೆಸ್ಟ್ ಮಾಡ ಅಂದರೆ ಚಾನ್ಸೇ ಇಲ್ಲ, ಅಷ್ಟೊಂದು ಮನೆ ಇಡೀ ಬಾಕ್ಸಸ್ ಇದೆ, ಕೆಲಸ ಇದೆ. ಹೌದು, ಒರೆಸ್ಲೇಬೇಕು ನಾವು ಒಂದ್ಸತಿ ಇಡಬೇಕಾದ್ರೆ. ಮುಗಿಯದ ಕತೆ ಅಲ್ಲ. ಯಾವಾಗ ಶುರು ಮಾಡಿದ್ದೀರಾ? ಅಮ್ಮಂದೆಲ್ಲ ಸೆಟ್ ಆಯ್ತಾ? ನಂದು ಸೆಟ್ ಆಗುದು ಅಷ್ಟು ಕಷ್ಟ ಇಲ್ಲ, ನನ್ನ ಮಗಳದ್ದು ಸೆಟ್ ಆದ್ರೆ ಎಲ್ಲ ಆಯ್ತಾ. ಅದಕ್ಕೆ ನಾನು ನನ್ನ ಲಾಸ್ಟ್ಗೆ ಇಟ್ಟಿದ್ದೀನಿ, ಯಾಕಂದ್ರೆ ಎಲ್ಲ ಸೆಟ್ ಆದ್ರೆ ಪೂರ್ತಿ ಮನೆ ಕಂಪ್ಲೀಟ್ ಅಂತ ಅರ್ಥ. ನಾನು ಅದಕ್ಕೆ ನೀವೆಲ್ಲ ಇಟ್ಮೇಲೆ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ನಾನು ತುಂಬಿಸ್ಬೇಕಲ್ಲ, ಅದಕ್ಕೆ ಲಾಸ್ಟಿಗೆ ಇಟ್ಟಿದ್ದೀನಿ. ಎಲ್ಲರೂ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ. ಸೊ ಎಲ್ಲ ಇದು ಬಬಲ್ ರ್ಯಾಪ್ಸ್ ಓಪನ್ ಮಾಡೋದು, ಎತ್ತಿಡೋದು, ಪಾಪ ಎಲ್ರಿಗೂ ಸುಸ್ತಾಗಿದೆ. ಆಗುತ್ತೆ ಅಲ್ವಾ? ಪ್ರತಿ ಸತಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೊಂದೇ ಎಷ್ಟು ಐಟಮ್ ನಿಮ್ಮ ಮನೆಯಲ್ಲಿ ಅಂತಾರೆ. ಎಷ್ಟು ಐಟಮ್ ಅಂದರೆ ಇದೆಲ್ಲ ಯೂಸ್ಫುಲ್. ಅಂದರೆ ಈ ಥರದ ಕಪ್ಸೇ ಒಂದು 20 ಇದೆ, ಆ ಥರದ್ದು. ಇನ್ನು ಬ್ರ್ಯಾಂಡ್ಸಿಂದ ಬಂದಿರೋದು ಒಂದಷ್ಟು ಐಟಮ್ ಇದೆ. ಅದಕ್ಕೆ ನನಗೆ ಏನೇನು ಬರುತ್ತೆ ಬ್ರ್ಯಾಂಡ್ಸಿಂದ ಅದನ್ನು ಆದಷ್ಟು ನನ್ನ ರಿಲೇಟಿವ್ಸ್ಗೆ ಕೊಡ್ತೀನಿ. ರೋಬೋಟ್ಸ್ ಆಗಿರ್ಬೋದು, ಮನೆ ಕ್ಲೀನರ್, ವ್ಯಾಕ್ಯೂಮ್ ಕ್ಲೀನರ್, ಈ ಥರದ್ದೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಇದ್ದಿದ್ದು ಯಾವಾಗಲೂ ಕೊಡ್ತೀನಿ. ಬಿಕಾಸ್ ಸುಮ್ಮನೆ ಇಟ್ಕೊಂಡು ನಾನು ಯೂಸ್ ಮಾಡದೇ ಇರೋದು ಏನಕ್ಕೆ. ಬಟ್ ಕೆಲವೊಂದು ನೋಡಿ, ಇದು ದೀಪು ಅವ್ರು ನನಗೆ ಸ್ಟಾರ್ಟಿಂಗ್ ಮದುವೆ ಹಾಗೂ ಮುಂಚೆ ನಾವು ಡೇಟಿಂಗ್ ಮಾಡ್ತಾ ಇದ್ವಲ್ಲ ಅವಾಗ ಕೊಟ್ಟಿರೋ ಗಿಫ್ಟ್. ಇದೆಲ್ಲ ನಾನು ಇಡಲೇಬೇಕು, ಯೂಸ್ ಮಾಡಲ್ಲ ಏನೂ ಇಲ್ಲ. ಬಟ್ ದೀಸ್ ಆರ್ ಮೆಮರೀಸ್ ನನಗೆ ಅಂತ ಇದರಲ್ಲೆಲ್ಲ ಬರ್ತಿದೆ ನನ್ನ ಬಗ್ಗೆ. ಏನು ಗೊತ್ತಾ, ಅದು ಬೇರೆ ನಿಧಾನಕ್ಕೆ ನಾವು ಮಾಡೋದಕ್ಕಾಗಲ್ಲ, ಬೇಗ ಮುಗಿಸ್ಬೇಕು. ಇನ್ನೇನೋ ಸೀಮಂತ ಅಂತ ಮನೆಯಲ್ಲೆಲ್ಲ ಗೆಸ್ಟ್ ಬರ್ತಾರೆ, ಅದಕ್ಕೂ ಮುಂಚೆ ಎಲ್ಲ ಮನೆ ಸೆಟ್ ಆಗಬೇಕು. ನಮ್ಮ ಮನೆಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರಬೇಕಲ್ವ ಫಸ್ಟ್. ಸೊ ಅದಾದಮೇಲೆ ತಾನೇ ನಮಗೆ ಬೇರೆ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಸಾಧ್ಯ. ನಮಗೆ ಗೊತ್ತಿಲ್ಲ ಅಂದರೆ ಹೇಗೆ? ಸೊ ಸುಮ್ಮನೆ ಇಡೋದಲ್ಲ, ಇಟ್ಟಿರೋ ಜಾಗ ಕರೆಕ್ಟಾಗಿರಬೇಕು ಅಂತ ಯೋಚನೆ ಮಾಡಿ ನೋಡಿನೇ ಇವಾಗ ಇಡ್ತಾ ಇದ್ದೀವಿ. ಎಷ್ಟಾಯ್ತು ಮಾಮ ಕೆಲಸ? ಎಷ್ಟಾಯಿತು? ಇನ್ನೂ ಅರ್ಧ ಆಗಿದೆ. ಯಾವ ರೂಮ್ದು ಕರೆಕ್ಟಾಗಿ ಆಗಿದೆ ಹೇಳಿ? ತಾತಂದು ಯಾವುದೂ ಆಗಿಲ್ಲ. ತಾತ ರೂಮ್ದಲ್ಲಿ ಆದಷ್ಟು ಇಟ್ಟಿದ್ದೀವಿ, ಇನ್ನೂ ಇಡಕ್ಕಿದೆ. ಎಲ್ಲರಿಗಿಂತ ಜಾಸ್ತಿ ಇಡಕ್ಕಿರೋದು ನಂದು, ದೀಪದು. ಅದೇ ಇಟ್ಟಿದ್ದೀನಿ. ಇನ್ನು ಸ್ಟುಡಿಯೋ ರೂಮಲ್ಲಿ ಇಟ್ಟರೆ ಬೇರೆದೆಲ್ಲ ಕಡಿಮೆನೆ. ಅದೇ ಫಸ್ಟ್ ಸ್ಟುಡಿಯೋ ರೂಮಲ್ಲಿ ಇಡಬೇಕೀಗ. ಫಸ್ಟ್ ತಿಂಡಿ ತಿನ್ನೋಣ, ಬ್ರೇಕ್.
ಎಲ್ಲರಿಗೂ ಸುಸ್ತಾಗಿದೆ. ಅಪ್ಪಾಜಿಗೆ US ಇಂದ ಬಂದು ಸುಸ್ತಾಗಿದೆ, ತಾತನಿಗೆ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿದೆ. ಸ್ವಲ್ಪ ಟೀ ಟೈಮ್. ಒಬ್ರು ಚುರುಮುರಿ ಮಾಡಿದ್ರು, ಇನ್ನೊಬ್ರು ಹೆಂಗೊಂದು ಜ್ಯೂಸ್. ಕ್ರಾಕರಿ ಯೂನಿಟ್ ಇದೆಯಲ್ಲ, ಅದು ಬ್ಲೂ ಕಲರ್ದು, ಅದನ್ನು ಸೆಟ್ ಮಾಡಿದ್ದೀನಿ. ಒಂಚೂರು ಸಮಾಧಾನ ಇಲ್ಲ, ಏನು ಮಾಡಿದ್ದೀನಿ ಇದು, ಒಂಚೂರು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇವಾಗ ಇಲ್ಲೆಲ್ಲ ಬ್ಯಾಗ್ಸ್ ಇಡಬೇಕು, ಬಟ್ಟೆ ಇಡಬೇಕು. ಆಲ್ಮೋಸ್ಟ್ ಅಪ್ಪಾಜಿದಾಯಿತು, ತಾತನ ರೂಮ್ದಾಯಿತು. ಅಲ್ಲಿ ಕ್ರಾಕರಿ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಅಡುಗೆ ಮನೆದು ನಾನು ಇಡಬೇಕು, ನನ್ನ ಬೆಡ್ರೂಮ್ದು ಇಡಬೇಕಾ. ರಿಯಲಿ ಡೋಂಟ್ ನೋ ಯಾವಾಗ ಮಾಡ್ತೀನಿ. ಇವತ್ತು ಮುಗಿಸ್ಲೇಬೇಕು. ಟೈಮ್ ಆಲ್ರೆಡಿ 6:30 ಆಗಿದೆ. ನೋ ಆವಾಗ ಬೆನ್ನು ಬರುತ್ತೆ, ಬಂದು ಮಲ್ಕೋತೀನಿ. ಸೊ ಲೈಕ್ ಚೆನ್ನಾಗಿ ಬ್ರೇಕ್ ತೊಗೊಂಡು ಇನ್ನು ನೆಕ್ಸ್ಟ್ 2 hours ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೋಣ, ಎಲ್ಲ ಇಟ್ಬೇಡ, ಮತ್ತೆ ಮಲ್ಕೊಳ್ಳೋಣ, ಮತ್ತೆ ಊಟ ಆದಮೇಲೆ ಉಳಿದಿರೋದಿರೋಣ ಅಂತ. ಕೆಲಸ ಜಾಸ್ತಿ ಇದ್ದಾಗ ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗಲ್ಲ ಅಲ್ವಾ, ಹಾಗೇ ಆಯಿತು ನನಗೂ. ಎಲ್ಲ ಇದ್ರ ಮೇಲೆ ಹಾಕಿ. ಇದು ನನ್ನ ಸ್ಟುಡಿಯೋ ರೂಮ್ ಆಗಿದ್ದರಿಂದ ಇಲ್ಲಿ ನನ್ನ ಬ್ಯಾಗ್ ಕಲೆಕ್ಷನ್ಸ್ ಆಗಿರ್ಬೋದು, ಸಾರಿ ಕಲೆಕ್ಷನ್ಸ್, ಜ್ಯುವೆಲ್ರೀಸ್ ಎಲ್ಲನೂ ಇಲ್ಲೇ ಇಡಬೇಕು ಅಂತ. ಬರೀ ಇವೆ ಏನು ಮಾಡಕ್ಕೆ ನನಗೂ ಅದೇ ಅನ್ನಿಸ್ತೈತೆ. ಬರೀ ಅವೇ. ಅಯ್ಯೋ, ಈ 2 ಬಾಕ್ಸಲ್ಲಿ ಎಷ್ಟು ತೆಗೆದ್ರೂ ಬರೀ ಬ್ಯಾಗ್ಸ್ ಬರ್ತಾ ಇದೆಯಂತ ತಾತ. ಬಳೆ ಅಂಗಡಿ, ಬಳೆ ಅಂಗಡಿಗೆ ನಮ್ಮ ಬಳೆ ಅಂಗಡಿ. ಇವಾಗ ಸುಮ್ಮನೆ ಇಡ್ತೀನಿ, ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಏನು ಇಡಬೇಕು ಅಂತ. ಬಿಕಾಸ್ ಮನ್ಸು ಬದಲಾಗತ್ತಲ್ವಾ, ನೀಟಾಗಿ ಇಡಬೇಕು. ಬಟ್ ಫಾರ್ ನಾವು ತಲೆನೇ ಹೋಗ್ತಿಲ್ಲ. ಇಡೋಣ, ಒಂದು ಸ್ವಲ್ಪ ನೀಟಾಗಿ ಎಲ್ಲ ಜೋಡಿಸ್ತಾ ಹೋಗ್ತೀನಿ. 1-2 ರೋಸ್ ಫುಲ್ಲು ಬ್ಯಾಗ್ಸ್, ಆಮೇಲೆ ಚೇಂಜ್ ಆಗುತ್ತೆ, ಆಗಲಿ ಬಿಡಿ. ಏನು ಕೊಡಲೆ, ಯಾವ್ದು ಕೊಡೋದು? ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ನ ಟ್ರೈ ಮಾಡ್ತಾ ಇದ್ದೀನಿ, ಇಷ್ಟ ಆಗ್ತಾ ಇಲ್ಲ, ಮತ್ತೆ ಚೇಂಜ್ ಮಾಡ್ತೀನಿ. ನೀವೇನು ಮಾಡೋಕ್ಕೆ, ಬರೀ ಮಣಿದು ಮಾಡ್ಯಾವ್ರಿ. ಬ್ಯಾಗ್ಸ್ ಆಯಿತು, ಜ್ಯುವೆಲ್ರೀಸ್ ಆಯಿತು, ಇವಾಗ ಸಾರಿ ಸೆಕ್ಷನ್. ಒಬ್ಬೊಬ್ರದ್ದು ಒಂದೊಂದು ಅವಸ್ಥೆ ನೋಡಿ. ಇವರೆಲ್ಲ ಇಲ್ಲ ಅಂದರೆ ನಾನು ಏನು ಮಾಡ್ತಿದ್ನೋ, ಐ ರಿಯಲಿ ಡೋಂಟ್ ನೋ ಅಲ್ವಾ. ಬಿಟ್ರೆ ಇವಾಗಲೇ ಮನೆಗೆ ಓಡೋಗ್ತಾರೆ ಇಬ್ರು. ಸಾಕಪ್ಪ, ಈ ಹುಡುಗಿ ಸಾವಾಸನೇ ಬೇಡ. ನಾವು ಯಾವಾಗ್ಲೂ ಮಗಳನ್ನು ಬಿಟ್ಟು ಹೋಗಿಲ್ಲ. ಏನೋ ಗೊತ್ತಿರೋ ತನಕ ನಮ್ಮ ಕೈಯಲ್ಲಾಗಿ ಎಷ್ಟು ಕಷ್ಟ ಆದ್ರೂ ಕಷ್ಟ ಅಂತ ಹೇಳದೆ ಮಾಡ್ತೀನಿ. ನಿಮಗೆ ದಿನನೂ ನಾನು ಕಷ್ಟ ಆಗ್ತದೆ ಅಂತ ಹೇಳಲೇ ಇಲ್ಲ. ಯಾವ ಪಾರ್ಟ್ಸ್ ಯಾರಿಗೆ ನೋವು ಆಗ್ತಾ ಇದೆ ಇವಾಗ ಹೇಳಿ? ಎಲ್ಲ ಪಾರ್ಟ್ಸ್ ನೋವು ಆಗ್ತದೆ, ಆದ್ರೆ 2 ದಿವಸ ಅಷ್ಟೇ, ಮತ್ತೆ ಸರಿ ಆಗ್ತದೆ. ಇದು ಪ್ರತಿಯೊಬ್ಬರಿಗೂ ಇದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರ್ತದೆ. ಅಮ್ಮಂದು ಕೆಲಸ ಶುರು ಆಯಿತು ಬೆಳಗಿನ ಜಾವನೆ. ಏನು ಮಾಡ್ತಾ ಇದ್ದೀರಾ ತಾವು? ಒಂದ್ಸತಿ ಹೇಗೆ ಯೋಚನೆ ಬಂತು ಅಂದರೆ, ಪ್ರೊಫೆಷ್ನಲ್ ಆರ್ಗನೈಸರ್ಸ್ನ ಬುಕ್ ಮಾಡಿಬಿಡೋಣ, ಅವರೇ ಬಂದು ಮನೆ ಇಡೀ ಸೆಟ್ ಮಾಡಿಕೊಡ್ತಾರೆ ಅಂತ. ತಾತ ಇದ್ರೊಳಗಡೆ ಏನೇನಿದೆ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ತಾ ಇದ್ದಾರೆ. ಆಮೇಲೆ ಇವಾಗ ನಾನು ಜೋಡಿಸ್ಬೇಕು 1 by 1. ಅಳು ಬರ್ತಾ ಇದೆ, ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ಯಾವಾಗಲೂ ಪಟ 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 ಅಂತ ಕೆಲಸ ಮಾಡೋಳು. ಇವಾಗ ಐ ಆಮ್ ಜಸ್ಟ್ ಥಿಂಕಿಂಗ್ ಎಲ್ಲಿಂದ ಶುರು ಮಾಡೋಣ. ಆ ಬಾಕ್ಸಾ ಯಾವುದನ್ನು ಎಲ್ಲಿಡಬೇಕು, ತಲೆ ಓಡ್ತಾನೆ ಇಲ್ಲ ನನಗೆ. ಇಲ್ಲಿ ಶುರುವಾಗಿದೆ, ಅಲ್ಲಿ ಅಡುಗೆ ಮನೆ ತನಕನೂ ಬರೀ ಬಾಕ್ಸಸ್ ಇದೆ. ಆದಷ್ಟು ಎಲ್ಲ ಚಿಕ್ಕದೇನಿದೆ ಅದೆಲ್ಲ ಕ್ಲಿಯರ್ ಮಾಡಿದಾಯ್ತಾ. ದೇವ್ರ ಮನೆದು, ಕ್ರಾಕರಿದು, ಡೆಕೋರೇಷನ್ದು ಎಲ್ಲ ಎತ್ತಿಟ್ಟಿದ್ದೀನಿ. ಆದರೆ 10 ಬಾಕ್ಸ್ ಬಟ್ಟೆ ಇರೋದು ನಮ್ಮದೇ. ಸೊ ಅದೇ ದೊಡ್ಡ ಕೆಲಸ. ನೋಡುವ, ನಂದು ಏನು ಪ್ಲ್ಯಾನ್ ಇತ್ತು ಗೊತ್ತಾ? ವೆನ್ ಐ ಆಮ್ ಆಲ್ಮೋಸ್ಟ್ 6 months ಇರಬೇಕಾದ್ರೆ ಇಡೀ ಮನೆಯೆಲ್ಲ ಆಗೋಗುತ್ತೆ. ನಾನು ಆಮೇಲೆ ಇಲ್ಲಿ ಬಂದು ಶಿಫ್ಟ್ ಆಗ್ತೀನಿ. ಸೊ ಆಮೇಲೆ 7th 8th 9th ಮಂತ್ ತನಕ 7th ಮಂತಲ್ಲೆಲ್ಲ ಶಿಫ್ಟಿಂಗ್ ಎಲ್ಲ ಆಗುತ್ತೆ, ಆರಾಮದಲ್ಲಿ ಇರ್ತೀನಿ ಅಂತ. ಆಮೇಲೆ ಮನೇನ ಎಂಜಾಯ್ ಮಾಡೋದಂತ. ಇವಾಗ ನೋಡಿದ್ರೆ 9th ಮಂತ್ಗೆ ನಾನು ಇಲ್ಲಿ ಬಂದರೆ ಹೆಂಗೆ ಮಾಡೋಕ್ಕಾಗತ್ತೆ? ಸೊ ಇಟ್ಸ್ ಲೈಕ್ ಮನೆಗೆ ಬಂದಿದ್ದೀನಿ, ತುಂಬ ಖುಷಿ ಇದೆ. ಬಟ್ ಆ ಮೊಮೆಂಟ್ನ ಎಂಜಾಯ್ ಮಾಡೋಕ್ಕಾಗತ್ತಾ? ಇಲ್ಲ. ಬಿಕಾಸ್ ಇಲ್ಲಿ ಬಂದಾಗಿದೆ, ಇನ್ನು 3 ದಿನ ಇದೆ, ಅಲ್ಲ 4 ದಿನ ಇದೆ, ಕರೆಕ್ಟಾಗಿ 4 ದಿನ ಇದೆ ಸೀಮಂತಕ್ಕೆ. ಗೆಸ್ಟ್ಗಳು ಬರ್ತಾರೆ, ಅದಕ್ಕಿಂತ ಮುಂಚೆ ಫುಲ್ ಸೆಟ್ ಆಗಬೇಕು. ಮನೆಯಲ್ಲಿ 2 ಕೆಲಸ ಒಟ್ಟಿಗೆ ಆಗ್ತಾ ಇದೆ ಗೊತ್ತಾ. ಒಂದು ಕಡೆಯಿಂದ ಸೀಮಂತದ್ದು ಇನ್ವಿಟೇಷನ್ ಕಳಿಸ್ತಾ ಇದ್ದಾರೆ. ಇಲ್ಲಿ ಇವರಿಬ್ರದ್ದು ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೆಷ್ಟು ದಿನ ಇದೆ ಸೀಮಂತಕ್ಕೆ? 4 ದಿನ. ಇನ್ನು ಒಂಜಿ ರಡ್ಡು ಮೂಜಿ 4 ಆಜೆಗೆ ಬಿನ್ನೇರ್ ಬರ್ಬೇಕು. ಗೊತ್ತಾಗೋದಿಲ್ಲ. ಇನ್ನು 4 ದಿನ ಇದೆ. 4 ದಿನ ಎಲ್ಲರೂ ಆಯ್ತು ಹೇಳುವವರಿಗೆ. ಸ್ವಲ್ಪ ಲೇಟ್ ಆಯ್ತು, ಯಾರು ಬೇಸರ ಮಾಡಬೇಡಿ ಆಯ್ತಾ.
ಯಾಕಂದ್ರೆ ನಮ್ದು ಈ ತರ ಎಲ್ಲ ಸಿಚುವೇಶನ್ ಇದೆ. ಶಿಫ್ಟ್ ಆಗುವಾಗ ಲೇಟ್ ಆಯ್ತು ನಮ್ದು, ಇನ್ನು ಆಗ್ಲಿಲ್ಲ. ಇಡೀ ಮನೆ ಸಾಮಾನು ಇದೆ, ಫುಲ್ ಸಾಮಾನು, ಎಲ್ಲೆಲ್ಲೂ ಸಾಮಾನು. ಅಲ್ಲಿ ಕುಡಿ ಅಂದ್ರೆ ಇಲ್ಲಿದೆ. ನನಗೆ ಆರ್ಗನೈಸಿಂಗ್ ಎಲ್ಲ ತುಂಬಾನೇ ಇಷ್ಟ ಆಯ್ತಾ, ನೀಟಾಗಿರ್ಬೇಕು ಅಂತ ನನಗೆ ಬಹಳ ಆಸೆ. ಬಟ್ ಅದು ಹೆಣ್ಮಕ್ಳು ಬಟ್ಟೆ ಏನಾದ್ರೂ ಆಗ್ತಾನೆ ಇರುತ್ತೆ, ಅದು ಇನ್ನೊಂದು ವಿಷಯ. ಆರ್ಗನೈಸರ್ಸ್ ಎಲ್ಲ ಆರ್ಡರ್ ಮಾಡಿದೀನಿ, ಅದು ಬರೋ ತನಕ ಕಾಯಕ್ಕಾಗಲ್ಲ. ಸೊ ಏನ್ ಮಾಡೋಣ ಅಂದ್ರೆ, ಫಸ್ಟ್ ನಂದು ಎಲ್ಲ ಬಟ್ಟೆ ಇಲ್ಲಿ ಇಡ್ತೀನಿ, ಇಟ್ಬಿಟ್ಟು ಟಾಪ್ಸ್ ಒಂದ್ ಕಡೆ, ಪ್ಯಾಂಟ್ ಒಂದ್ ಕಡೆ, ಡ್ರೆಸ್ಸಸ್ ಒಂದ್ ಕಡೆ, ಚೂಡಿದಾರ್ ಒಂದ್ ಕಡೆ, ಆ ಥರ ಎಲ್ಲ ಡಿವೈಡ್ ಮಾಡ್ತೀನಿ. ಅದಾದ್ಮೇಲೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ದು ಹಾಕಕ್ಕಾಗುತ್ತೆ ಅದನ್ನ ಎಲ್ಲ ಒಂದ್ ಕಡೆ ಇಡ್ತೀನಿ. ಬಿಕಾಸ್ ಇದು ಯಾವ್ದು ಇವಾಗ ಸದ್ಯಕ್ಕಾಗಲ್ಲ ಅಲ್ಲ, ಹಾಗಂತ ಮುಂದಕ್ಕೆ ಆಗದೆ ಇರತ್ತಾ, ಆಗುತ್ತಲ್ವಾ. ಸೊ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಶುರು. ಇಡಪ್ಪಾವು ಎಲ್ಲ ಕೂತ್ಕೊಳ್ಳಪ್ಪವು. ಹಾಯ್ ಅನ್ನಿ ಎಲ್ಲಾರ್ಗು. ನಮ್ಮನೆ ಬಂದ್ವಿ ಅನ್ನಿ, ನಮ್ ಸ್ವಂತ ಮನೆ ಹೇಳಿ. ಅಲ್ಲಿ ನಮ್ದು ಸ್ವಂತ ಮನೆ ಇದು. ನಿಮ್ ರೂಮ್ ಎಲ್ಲ ನಮ್ಮ ರೂಮ್ ಆ ಕಡೆ ಆಯ್ತು. ಏನ್ ಮಾಡ್ತಾ ಇದೀವಿ ಕೆಲ್ಸ? ಬಟ್ಟೆ ತೆಗೆಯೋದು ಹಾಕೋದು. ಹಾ ಹಂಗೆ. ನನಗೇನೇ ಕೆಲಸ ಮಾಡಬೇಕಾದ್ರೂ ಶುರು ಮಾಡಬೇಕಾದ್ರೆ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್, ಎಲ್ಲಿಂದ ಏನು ಶುರು ಮಾಡೋದು ಹೇಗೆ ಅಂತ. ಒಂದು ಸತಿ ಶುರು ಮಾಡೋದನ್ನ ಆಮೇಲೆ ಹೆಂಗಾದ್ರೂ ಮುಗಿಸ್ಬಿಡ್ತೀನಿ. ನೋಡ್ರವ, ನಮ್ಮ ಮಗಳಿಗೆ ಈ ಥರ ಡ್ರೆಸ್ಸು ಯಾವ ಥರ ಮಡ್ಚ್ಬೋದು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಆಯ್ತಾ? ಕಮೆಂಟ್ ಮಾಡಿ, ಚೆನ್ನಾಗಿ ಹೇಳಿದೀರಾ. ಕಮೆಂಟ್ ಮಾಡಿ ಆಯ್ತಾ? ಇದು ಹೊಸದಾ? ಅದು ಯಾವ ಕಾಲ ಅಮೇರಿಕದನ್ನ ಶೋಕುಂಟುಂದ ತುಂಬ ಮಾತ್ರ ಯಾಪ ಮಾಡ್ರೆ ಪರವಾಗಿಲ್ಲ ಮೇಡಮ್, ಆದ್ರೆ ಸೈಜ್ ಮಾತ್ರ ಸರಿ ಇಲ್ಲ ಬಟ್ಟೆದು. ಸೈಜ್ ಸರಿ ಇಲ್ಲ. ಒಂದು ಬಟ್ಟೆ ಸರಿ ಮಾಡ್ಸಿದ್ರೆ ಒಂದ್ ಕೈ, ಈ ಮಾಡಿ ಒಂದ್ ಕೈ, ಒಂದೊಂದು ಬಟ್ಟೆ ಒಂದೊಂದು ಶೇಪ್ ಮೇಡಮ್. ಒಂದು ಲೆವೆಲ್ ಅಲ್ಲಿ ಇಡುವಂದ್ರೆ ಒಂದು ಬಟ್ಟೆ ಹೀಗಿದೆ, ಒಂದು ಬಟ್ಟೆ ಅದಕ್ಕೆ ನೀವು ಬಟ್ಟೆ ತಂದ್ಕೊಡ್ಬೇಕು ಒಂದೇ ಸರಿ ಸಮಾದ್ದು. ಇದರಲ್ಲಿ ಕಣ್ಣು, ಮೂಗು, ಬಾಯಿ, ಕೊಂಬೆ ಎಲ್ಲ ಇದೆ. ಇದನ್ನ ಹೇಗೆ ಮಾಡ್ಬೇಕು? ನನಗೆ ಗೊತ್ತಾಗಿದ್ದು ಈ ತರ, ನಾನು ಈ ತರ ಮಾಡಿಸ್ತಾ ಇದ್ದೀನಿ. ಅಲ್ಲ ನೀಡುತ್ತೆ, ಇದನ್ನೆಲ್ಲ ಹೇಗೆ ಇಡುದು, ಹೇಗೆ ಮಾಡ್ತೀವಿ? ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇದೆ, ಅಲ್ಲ ನಾವು ಹೇಗೆ ಮಾಡಿದ್ವಿ, ಏನು ಮಾಡಿದ್ವಿ, ಯಾವಾಗ ಆಯಿತು, ಇದಕ್ಕೆಲ್ಲ ಶಕ್ತಿ ಹೇಗೆ ಬಂತು ಅಂತ. ನಾವೆಲ್ಲ ಅರೇಂಜ್ ಮಾಡ್ತಾ ಇದ್ವಿ. ಅಮ್ಮ ಕಿಚನ್ಗೆ ಹೋಗಿ ಒಂದಷ್ಟು ಕ್ಲೀನಿಂಗ್ ಮುಗಿಸಿ ಬಂದ್ರಂತೆ. ಇವಾಗ ಬಟ್ಟೆ ಒಣಗ್ಸೋದಕ್ಕೆ ಹೋಗ್ತಾ ಇದ್ದಾರೆ. ಮಾಮಿ ಈ ರೂಮ್ ಅಲ್ಲಿ ಬಟ್ಟೆ ಮಡ್ಚಿ ಎಷ್ಟು ಬಟ್ಟೆ ಒಳಗಿದ್ದಾರೆ ಈಗ ಬಟ್ಟೆ ಒಳಗಡೆ. ನಾನು ಆ ರೂಮಲ್ಲಿ ಬಟ್ಟೆ ಮಡಿಸ್ತಾ ಇದ್ದೀನಿ. ನೋಡಿದ್ರೆ ನಮ್ ನೇಬರ್ ಆಯ್ತಾ, ಶಾಯಿಷ್ಟ, ಅವರು ಬೇಕ್ ಮಾಡ್ತಾರಂತೆ. ಯಾವತ್ತಿಂದ ಕೇಳ್ತಾ ಇದ್ರು, ನೀವು ಯಾವಾಗ ಬರೋದು. ಐ ಆಮ್ ಕಮಿಂಗ್ ಸೂನ್ ಅಂತ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬಟ್ ಅವ್ರು ನನಗೋಸ್ಕರ ಏನಾದ್ರೂ ಸ್ವೀಟ್ ಕೊಡ್ಬೇಕು, ನನ್ನ ವೆಲ್ಕಮ್ ಮಾಡ್ಬೇಕು, ಅಂಡ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಇದನ್ನ ಕಳಿಸ್ಕೊಟ್ಟಿದ್ದಾರೆ 2 ಬಾಕ್ಸ್. ಸೋ ಸ್ವೀಟ್. ಸಿ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಅಂದ್ರೂ ಕಳಿಸ್ಕೊಟ್ಟಿದ್ದಾರೆ. ಐ ಫೀಲ್ ಸೋ ಹ್ಯಾಪಿ. ಸೊ ಮೆಲ್ಟ್ ಆಗುತ್ತೆ ಬಾಯಿನಲ್ಲಿ. ಹೌದಾ? ನಮ್ಮ ಬೈದು ಇಡ್ಬೇಕಲ್ವ ಮತ್ತೆ ಮೆಲ್ಟ್ ಆಗುದಾದ್ರೆ. ಮನೆಯಲ್ಲೇ ಮಾಡಿರೋದು. ಇಲ್ಲಿ ಬಿಲ್ಡಿಂಗ್ ನೋಡಿ, ಬಾರಿ ಶೋಕೊಂಡು ಮೆಲ್ಟ್ ಆಗುತ್ತೆ. ಸೂಪರ್ ಇದೆ, ಕ್ರಿಸ್ಪಿ ಇದೆ, ಮೇಲ್ಗಡೆ ಲೇಯರ್ ಕ್ರಂಚ್ ಇದೆ. ತುಂಬಾ ಸಿಹಿನೂ ಇಲ್ಲ, ಸಪ್ಪೇನೂ ಇಲ್ಲ, ಕರೆಕ್ಟ್ ಆಗಿದೆ ಸ್ವೀಟ್. ಥ್ಯಾಂಕ್ ಯು. ಯಾರು ಕೊಟ್ಟಿದ್ದು ಗೊತ್ತಿಲ್ಲ, ಆದ್ರೆ ಸ್ವೀಟ್ ಅಂತೂ ಸೂಪರ್ ಆಗಿದೆ. ಈಗ ಚಿತ್ತನ್ ಬಟ್ಟೆ ಹೇಳಿದ ಮಾತೆ ಕೇಳಲ್ಲ, ಇವು ಓಡಿದ್ರು ಹೇಳಿದ ಮಾತು ಕೇಳಲ್ಲ ಇವು. ಏನ್ ಮಾಡೋಣ? ಫ್ರೀ ಆಗಿ ಒಬ್ರು ಕಾರ್ಪೆಂಟರ್ ಸಿಕ್ಕಿದ್ದಾರೆ ನಮಗೆ. ಸರಿ ಮಾಡ್ತಾರ, ಹಾಳು ಮಾಡ್ತಾ ಇದಾರ ಗೊತ್ತಿಲ್ಲ, ಬಟ್ ಏನೋ ಮಾಡ್ತಾ ಇದಾರೆ. ಆದರೆ ಆಗ್ತೀನಿ, ಆದರೆ ಹಂಗೆ ಬಿಡ್ತೀನಿ, ಸಾಳಂತೂ ಮಾಡೋಣ. ಇದು ಒಳ್ಳೆ ಕಾರ್ಪೆಂಟರ್ ಲಕ್ಷಣ. ಡೋಂಟ್ ವರಿ ಪಾಡ್ಲೆ, ಆನಿತ್ತೆ ಗೆಪ್ಪುನಾಗ ಕೂಡ ಒಂಚೂರು ಶೇಪ್ ಔಟ್ ಆವು. ಶೇಪ್ ಔಟ್ ಆಗ್ಬೇಕು. ವೀಕ್ಷಿತ ಲಕ್ಕನೆ ಬಂಡಿರನೆ ಕೇಳಿಸಿ. ಇನ್ನೊಬ್ರು ಬಂದ್ರು. ಬನ್ನಿ ಪಾಪ. ಎಲ್ಲಿ ಇಡೋದೆಲ್ಲಿ ನೀನು ಡಿವೈಡ್ ಮಾಡೋದಂಗೆ? ನೀವಿನ್ನಿಬ್ರು ಕೊಡ್ತಾ ಹೋಗಿ, ನಾನು ಇಡ್ತಾ ಹೋಗ್ತೀನಿ ಅಷ್ಟೇ, ಅಲ್ಲೇ ಡಿವೈಡ್. ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅಲ್ವಾ, ಇವತ್ತು 3ನೇ ದಿನ. ಇನ್ನ ಇಷ್ಟಿದೆ ಜೋಡ್ಸೋದಕ್ಕೆ. ಪ್ಲಸ್ ಇದರಲ್ಲೆಲ್ಲ ಇದೆ. ಸದ್ಯಕ್ಕೆ ಇಲ್ಲಾಯ್ತು, ಇದಾಗಿಲ್ಲ, ಅಲ್ಲಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಸ್ಪೇಸ್ ಇದೆ ನನಗಿದ್ರಲ್ಲಿ.
1 2 3 4 5 6 7 8 ರೋ ಮಾಡ್ಬೋದು ನಾನು. ಆ್ಯಂಡ್ ಎಲ್ಲ ರೋಲ್ ಏನೇನಿದೆ ಅಂತ ಕ್ಲಿಯರಾಗಿ ಗೊತ್ತಾಗೋ ಥರ ಇಡ್ಬೋದು. ಅಮೆಝಾನಿಂದ ಒಂದಷ್ಟು ಐಟಮ್ ತರಿಸಿದ್ದೀನಿ, ಆರ್ಗನೈಸರ್ಸ್ ಎಲ್ಲ. ಎಂಟೈರ್ ಹೌಸ್ ಇಸ್ ಅ ಮೆಸ್. ರಾತ್ರಿ 11 ಗಂಟೆ ಆ್ಯಂಡ್ ದೀಪು ಇವಾಗ ಅರೇಂಜ್ ಮಾಡ್ತಾ ಇದ್ದಾರೆ ಅವರ ಬುಕ್ಸ್ ಎಲ್ಲ. ಇದ್ರಲ್ಲಿ ಫುಲ್ ಬುಕ್ಸ್ ಇದೆ, ಅದರಲ್ಲಿ ಬುಕ್ಸ್ ಇದೆ, ಅದರಲ್ಲಿ ಬುಕ್ಸ್ ಇದೆ. ಸೊ ಅವರ ಟಾಸ್ಕ್ ಬುಕ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಅರೇಂಜ್ ಮಾಡೋದು. ಫೈನಲಿ ಎಲ್ಲ ಆಗ್ತಾ ಬಂದಿದೆ. ಇಷ್ಟರಲ್ಲಿ ಅಮೆಝಾನ್, ಮೀಶೋ ಒಂದಷ್ಟು ಆನ್ಲೈನ್ ವೆಬ್ಸೈಟ್ಸಿಂದ ಆರ್ಡರ್ ಮಾಡಿರುವಂಥ ಆರ್ಗನೈಸರ್ಸ್ ಎಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನನಗೆ ಎಲ್ಲ ಜೋಡಿಸಿಡೋದಕ್ಕೆ ಸುಲಭನೂ ಆಗುತ್ತೆ. ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅನ್ನೋ ವಿಡಿಯೋ ಬೇಕಿದ್ರೆ ಲೆಟ್ ಮೀನು ಶೇರ್ ಮಾಡ್ತೀನಿ. ಮಾಮ ಇಲ್ಲಿ ನನಗೆ ಬಟ್ಟೆ ಎಲ್ಲ ಇಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದನ್ನು ಕ್ಲೋಸ್ ಮಾಡಿ ಎತ್ತಿಡೋದು. ಇದೆಲ್ಲ ಮದುವೆ ಬಟ್ಟೆ ನಂದು, ಮುಂಚೆ ಹಾಕೊಂಡಿದ್ದು ಲಂಗ ದಾವಣಿಗಳು. ಅಷ್ಟು ಸೂಟ್ ಕೇಸ್ ಎಲ್ಲ ಖಾಲಿ ಮಾಡಿದ್ದೀವಿ, ಒರೆಸಿ ಇಟ್ಟಿದ್ದಾಯಿತು. ಮಾಮಿ ತಾತ ಬಂದಿರೋದನ್ನೆಲ್ಲ ಒರೆಸ್ತಾ ಇದ್ದಾರೆ ಇಲ್ಲಿ. ಆಯಿತು, ಆಲ್ಮೋಸ್ಟ್ ಮುಗಿತಾ ಬಂತು ಅನಿಸುತ್ತೆ. ಒಂದೊಂದು ರೂಮ್ಗೆ ಏನೇನು ಇಡೋದು ಅಂತ ಇವಾಗ ಪ್ಲ್ಯಾನಿಂಗ್ ಮಾಡಿದ್ದಾಯಿತು. ಸೊ ಎಲ್ಲ ಈ ಮದುವೆ ಬಟ್ಟೆ ಅದೆಲ್ಲ ಈ ರೂಮ್ಗೆ ಹೋಗುತ್ತೆ. ಈ ಥರ ಸ್ಟೋರೇಜ್ ಇರುವಂಥ ಕಾಟ್ಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಲ್ವಾ. ಜಾಸ್ತಿ ಐಟಮ್ಸ್ ಇದ್ದಾಗ ಇಡ್ಬೋದು, ಪ್ರತಿ ಸತಿ ಮೇಲೆ ಹತ್ತಬೇಕಂತೆಲ್ಲ. ಆ್ಯಂಡ್ ಈ ಕಾಟ್ ಒಬ್ಬರೇ ಓಪನ್ ಮಾಡ್ಬೋದು, ಒಬ್ಬರೇ ಕ್ಲೋಸ್ ಮಾಡ್ಬೋದು. ಸೊ ಆ ಮೆಕ್ಯಾನಿಸಮ್ ಇನ್ನು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ನನ್ನ ಸ್ಟುಡಿಯೋ ರೂಮ್ ಐಟಮ್ಸ್, ಡೆಕೋರ್ ಐಟಮ್ಸ್ ಎಲ್ಲ ಒಂದು ಕಡೆ ಅದನ್ನು ಎತ್ತಿಡೋಣ ಅಂತ. ಇಲ್ಲಿ ಬಾಸ್ಕೆಟ್ ಅದಕ್ಕೊಂದು ಬೇರೆ ಚೆನ್ನಾಗಿರುತ್ತೆ. ನನ್ನ ಕೆಲಸ ಹೇಗೆ ಅಂದರೆ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಇರುತ್ತೆ ಆ್ಯಂಡ್ ಒಂದಷ್ಟು ಕ್ರಾಫ್ಟ್ ಐಟಮ್ಸ್ ಬೇರೆ ಇರುತ್ತೆ. ಇನ್ನು ಬ್ರ್ಯಾಂಡ್ಸಿಂದ ಬಂದಿರುವಂಥ ಒಂದಷ್ಟು ಐಟಮ್ಸ್ ಇರುತ್ತೆ. ಅದನ್ನೆಲ್ಲ ಒಂದೇ ಕಡೆ ಆರ್ಗನೈಸ್ ಮಾಡಿ ಅರೇಂಜ್ ಮಾಡಬೇಕು. ಯಾಕಂದರೆ ಕೆಲವೊಂದು ಇಂಪಾರ್ಟೆಂಟ್ ಶೂಟ್ಸ್ಗೆ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅದನ್ನೆಲ್ಲ ಸೆಟ್ ಮಾಡಬೇಕಲ್ವಾ. 2:15 ಇದು 3ನೇ ದಿನ ಅಲ್ವಾ. ಬಟ್ ಇವತ್ತು ಮುಗಿಯುತ್ತಲ್ಲ ಮಾಮಿ, ಇವತ್ತು ಮುಗಿಸ್ತೀವಿ ಇವಾಗ. ಸೊ 2:15 ಟೈಮ್ ಊಟದ್ದು ವ್ಯವಸ್ಥೆ. ಇವತ್ತು ನಮ್ಮ ಕುಕ್ ಏನ್ ಮಾಡಿದ್ದಾರೆ ಅಂದ್ರೆ ಹೊಸಬ್ರು, ಆಯ್ತಾ. ಸೊ ಇನ್ನ ಅವರು ಕಲಿತಾ ಇದ್ದಾರೆ, ನಾವು ಅಡ್ಜಸ್ಟ್ ಆಗ್ಬೇಕು, ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ಬೆಂಡೆ ಪಲ್ಯ, ಇಲ್ಲೊಂದು ತಿಳಿ ಸಾರು ಮಾಡಿದ್ದಾರೆ. ನಿನ್ನೆ ದಾಲ್ ಇದೆಯಲ್ಲ, ನಿನ್ನೆ ದಾಲ್ ಇದೆ, ದೀಪುಗ ದಿಯೆ. ಆಮೇಲೆ ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಇದೆ. ಸಿಂಪಲ್ ಊಟ, ಆಯ್ತಾ. ಬೆಳಿಗ್ಗೆ ಪನ್ನೀರ್ ಮತ್ತೆ ವೆಜಿಟೇಬಲ್ ಕೂರ್ಮಾ ಮಾಡಿದ್ರು. ಆಮೇಲೆ ಅದಕ್ಕೆ ಚಪಾತಿ ಮಾಡಿದ್ದಾರೆ. ಇವಾಗ ಗೆಸ್ಟ್ ರೂಮ್ದು, ನಮ್ಮ ರೂಮ್ದು, ಅಪ್ಪಾಜಿ ರೂಮ್ದು ಒಂದಷ್ಟು ಆಯ್ತಾ. ಸ್ಟುಡಿಯೋ ರೂಮ್ದು ಇನ್ನ ತುಂಬಾ ಇದೆ ಇಡೋದಕ್ಕೆ. ನಾನು ಅದೆಲ್ಲ ಮುಗಿಸ್ಬಿಟ್ಟು ಊಟ ಆದ್ಮೇಲೆ ಕಿಚನ್ದು ಬೇಗ ಪಟಪಟ ಮುಗಿಸ್ಬೇಕು ಅಂತ ಅಲ್ಲಿಗೆ ಮುಗ್ದು ಹೋದ ಕತೆ ಸದ್ಯಕ್ಕೆ. ಊಟ ಸಿಂಪಲ್, ಕೆಲಸ ಗ್ರ್ಯಾಂಡ್ ಅಂತೆ. ಪಾಪ ಏನ್ ಮಾಡೋಣ, ನೋಡ ಹೆಂಗ್ ಮಾಡಿದಾರೆ ನಮ್ ಕುಕ್ ಅಂತ ತಿನ್ಬಿಟ್ಟು ಹೇಳ್ತೀವಿ. ಬೆಸ್ಟ್ ಥಿಂಗ್ ಅಂದರೆ ನಮಗೆ ಕುಕ್ ಬೇಗನೆ ಸಿಕ್ಕಿದ್ರು ಇಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ. ಸೊ ಹಾಗಾಗಿ ಅದು ತುಂಬಾ ಹೆಲ್ಪ್ ಆಯಿತು. ತಿಳಿ ಸಾರು ಚೆನ್ನಾಗಿದೆ, ಬೆಂಡೆ ಪಲ್ಯನೂ ಚೆನ್ನಾಗಿ ಮಾಡಿದ್ದಾರೆ. ಗುಡ್. ನಾನು ಬರೀ ಲೆಕ್ಕ ಮಾಡೋದ್ರಲ್ಲೇ ಆಯಿತು. ಇವಾಗ ಮುಗಿಯತ್ತಾ, ಓ ಇನ್ನೇನಾಯ್ತಾ ನೋಡಿದ್ರೆ ಒಂದಷ್ಟು ಕೆಲಸ ಇದೆ, ಮುಗಿತಾನೇ ಇಲ್ಲ. ಇದೆಲ್ಲ ಅರೇಂಜ್ ಮಾಡಿದ್ದು ನನಗೆ ಸಮಾಧಾನ ಇದೆ, ಅದು ಹಾಗೇ ಇದೆ. ಸುಮಾರು ಐಟಮ್ಸನ್ನ ನಾವು ಕೊಟ್ಟಿದ್ದೀವಿ ಇಲ್ಲಿ ಆರ್ಗನೈಸ್ ಮಾಡ್ತಾ ಯಾವ್ದು ಯೂಸ್ ಮಾಡಲ್ಲ, ಯಾವ್ದು ತುಂಬ ಹಳೇದಾಗಿದೆ ಎಲ್ಲದನ್ನು ಡಿಸ್ಕಾರ್ಡ್ ಮಾಡಾಯಿತು. ನೀರು ದೋಸೆದಲ್ಲಿ ಅಪ್ಪ ಮಾಡೋದಲ್ಲಿ ಎಲ್ಲ ಅಲ್ಲಿ ಹೋಗಿ ಫೈನಲಿ ಕಿಚನ್ ಸೆಟಪ್ ಆಯ್ತು. ಪಟ ಅಂತ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕಿಚನ್ ಟೂರ್ ಮಾಡಿದಾಗ ನಿಮಗೆ ಕಿಚನ್ ಆರ್ಗನೈಸ್ ಹೇಗೆ ಮಾಡಿದ್ದೀವಿ ಅದನ್ನು ಶೇರ್ ಮಾಡ್ತೀನಿ. ಗುಡ್ ಪ್ರೋಗ್ರೆಸ್. 3 ದಿನದ ಪ್ಯಾಕಿಂಗ್ ಅನುಭವ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಯಾವತ್ತೂ ಲೈಫಲ್ಲಿ ಮರೆಯೋದೇ ಇಲ್ಲ ಆ ಪ್ಯಾಕಿಂಗ್ ಅನುಭವ. ಆದ್ರೂ ನೀಟ್ ಆಯ್ತಲ್ಲ, ಅದೊಂದು ಖುಷಿ ಮನಸ್ಸಿಗೆ. ಇನ್ನೊಂದು 10% ಇದೆ, 90% ಮಾತ್ರ ಆಯ್ತು. ಸ್ವಲ್ಪ ಸುಸ್ತು ಆಯ್ತು. ಈಗ ನೋಡಿದ್ರೆ ಇನ್ನು ಪೆಂಡಿಂಗ್ ಇದ್ದಾಗ ಉಂಟು, ಫಿನಿಶಿಂಗ್ ಆಗಿಲ್ಲ, ಇನ್ನು 10% ಇದೆ. ಅವ್ರ ಅಭಿಪ್ರಾಯ ಇಷ್ಟು ವರ್ಷ ಮಾಡಿ ಸುಸ್ತಾಗಿದೆ, ನಮ್ದು ವಯಸ್ಸಾಯ್ತು, ಮಕ್ಕಳು ಮನೆ ಮಾಡಿದ್ರು ಒಳ್ಳೇದೇ ಆಯ್ತು. ಇಷ್ಟು ವರ್ಷ ಸಾಧ್ಯ ಇಲ್ಲ. ಇಷ್ಟು ವರ್ಷ ಲೇಟ್ ಆಗಿದೆ. ಇಷ್ಟು ವರ್ಷ ಇಬ್ಬರು ಮನೇಲೂ ಮನೆ ಚೇಂಜ್ ಮಾಡಿ ಬಾಡಿಗೆ ಮನೆ ಬೇಜಾರಾಗೋಯ್ತು. ಈಗ ಸ್ವಂತ ಮನೆ ಲೈಫಲ್ಲಿ ಬಾಡಿಗೆ ಮನೆ ಚೇಂಜ್ ಮಾಡೋದಿಲ್ಲ. ಎಂತ ಬ್ಯಾಗ ಓಯ್ ಮಾರಾಯ, ಇದು ಎಂಚಿನ ಮಾರಾಯ. ಬೇರೆ ಏನೇನಿದೆ?
ಬೆಡ್ಶೀಟ್ ಒಯ್ದೀನಿ. ಬೆಡ್ಶೀಟು ಇದು ಬಂದಿಲ್ವಾ? ರಾತ್ರಿಗೆ ಬರುತ್ತೆ ಅದರಲ್ಲಿ. ಒಬ್ಬರಿಂದ ಒಬ್ಬರಿಗೆ ಮನೆಯಲ್ಲಿ ಬೆನ್ನು ಸೊಂಟ ನೋವು ಕಾಲು ನೋವು ಆಬ್ವಿಯಸ್ಲಿ ಏಜ್ ಅಂದಮೇಲೆ ಇದೆಲ್ಲ ಬಂದೇ ಬರುತ್ತೆ ಅಲ್ವಾ. ಅದಕ್ಕೂ ಮೀರಿ ಈ ಥರ ಎಕ್ಸ್ಟ್ರಾ ಕೆಲಸ ಇದ್ದಾಗ ಜಾಸ್ತಿ ಓಡಾಟ ಇದ್ದಾಗ ಬರ್ಡನ್ ಅಂತ ಅನಿಸುತ್ತೆ. ಬಟ್ ಮಕ್ಕಳಿಗೋಸ್ಕರ ಎಲ್ಲರೂ ಒಟ್ಟಿಗೆ ನಿಂತು ಮಾಡಬೇಕು ಅಂತ ಹಠ ಹಿಡಿದು ಆದಷ್ಟು ಬೇಗ ಮುಗಿಸೋ ಪ್ರಯತ್ನದಲ್ಲಿ ಇದ್ದೀವಿ ಎಲ್ಲರೂ ಸೇರಿ. ಏನಾಯ್ತು? ಉಪ್ಪು ಬೇಕು, ಉಪ್ಪು ಇಡಿ ಇಲ್ಲಿ. ನೋವಿಗೆ ಉಪ್ಪು ಶಾಖ ಕೊಡ್ತಿದ್ರು ಅಂತ ನಮ್ಮ ಇರ್ತಿದ್ರು ಉಪ್ಪು ಕೊಡ್ತಿದ್ರು. ಸಾಕಾಯ್ತು, ಸುಸ್ತಾಯ್ತು. ಪ್ಯಾಕ್ ಓಪನ್ ಮಾಡೋದಾಗ ಈಗ ಬಿಸಿ 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 ಲಾಲಿಪಾಪು, ಕುಚ್ಚಲಕ್ಕಿ ರೈಸ್, ಆರ್ಡರ್ ಮಾಡ್ಲಾ? ಏನ್ ಬೇಕು ಹೇಳಿ? ಕ್ರಿಸ್ಪಿ ಕ್ರಿಸ್ಪಿ ಚಿಕನ್ ಬೇಕು. ಇದೆಲ್ಲ ಇಡ್ಬೇಕಾದ್ರೆ ಕ್ರಿಸ್ಪಿ. ಎಲ್ಲಿಂದ ಮೊನ್ನೆ ಆರ್ಡರ್ ಮಾಡಿದ್ದು? ಅಲ್ಲಿಂದನೇನಾ ಬೇರೆ ಕಡೆಯಿಂದ? ಎಲ್ಲಿಯಾದ್ರೂ ಆಗ್ಬೋದು, ಆದ್ರೂ ಕ್ರಿಸ್ಪಿ ಚಿಕನ್ ಈ ತರ ಎಳಿಯುವಂಥದ್ದು, ಕ್ರಿಸ್ಪಿಯಾಗಿ ಎಲುಬು ಸಮೇತ. ರಾತ್ರಿ 9:30 10 ಗಂಟೆ. ಕಸನಿದು ಇಲ್ಲಿಗೆ 4 ದಿನ ಆಯಿತು ನಾವು ಅನ್ಪ್ಯಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಮುಗ್ದಿಲ್ಲ. ದಿಲ್ಲಿಂ 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 ದಿಲ್ಲಿಂ. ಆಲ್ರೌಂಡರ್ ಇವ್ರು, ಯಾವ ಕೆಲಸಕ್ಕೂ ಸೈ. ಯಾರಕ್ಕೂ ಸೈ, ಊಟಕ್ಕೂ ಸೈ, ಆಟಕ್ಕೂ ಸೈ, ಪಾಠಕ್ಕೂ ಸೈ. ಮರ 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 ಇಲ್ಲಿಗೆ ಎಷ್ಟು ದಿನದಿಂದ ಈ ಕೆಲಸ ನಡೀತಾ ಇದೆ ಗೊತ್ತಾ? ಇವತ್ತು 5ನೇ ದಿನ. ನಿನ್ನೆಲ್ಲ ಹಂಗಂಗೆ ಇಟ್ಟಿದ್ವಿ. ಇವತ್ತು 5ನೇ ದಿನ ಆರ್ಗನೈಸ್ ಮಾಡುವಂತ ದಿನ. ಸೊ ಇದ್ರಲ್ಲಿ ಫುಲ್ ನನ್ನ ಫೇಸ್ ವಾಶ್ ಇದೆ, ದೀಪಕ್ ಫೇಸ್ ವಾಶ್ ಇದೆ, ಬಾಡಿ ಲೋಷನ್ಸ್ ಇದೆ, ಬಾಡಿ ವಾಶ್ ಇದೆ. ಇದರಲ್ಲಿ ಸಿರಮ್ಸ್ ಇದೆ, ಮತ್ತೆ ಫೇಸ್ ಕ್ರೀಮ್ಸ್ ಇದೆ, ಮತ್ತೆ ನಂದು ಶಾಂಪೂ ಕಂಡೀಷನರ್ ಇದೆ. ಸೊ ಆ ಥರ ಮಾಡಿ ಇಡ್ತಾ ಇದ್ದೀನಿ. ಚಿಕ್ಕ ಬಾಕ್ಸ್ ಇರ್ತಾ ಇದ್ರೆ ಇನ್ನ ಡಿವಿಷನ್ಸ್ ನನಗೆ ಸಿಗೋದು ಅದಕ್ಕೆ. ಬಟ್ ದೊಡ್ಡ ದೊಡ್ಡ ಬಾಕ್ಸ್ ಇದೆಯಲ್ಲ, ಸೊ ಹಂಗಂಗೆ ಅಡ್ಜಸ್ಟ್ ಮಾಡ್ತಾ ಹೋಗೋದು. ಸರಿ ಕೊಡಿ. ಹಾಯ್ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಫೈನಲಿ ಮನೆ ಸೆಟ್ ಆಗಿದೆ. ಬಟ್ ನೀವು ಇಲ್ಲಿ ಜಸ್ಟ್ 1% ನೋಡಿದ್ದೀರಾ. ತುಂಬ ಕೆಲಸ ಮುಗಿದು ಹೋಗಿದೆ. ಆ್ಯಂಡ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.